ಹರೇ ನಮಸ್ಕಾರ ನಾರಾಯಣಂ ಗುರುಗಳೇ. ನಿರ್ಗುಣಗುಣೈಕದೇಹಂ ನಿರ್ದೋಷಮಾಪ್ಯತಮಪ್ಯಕಲೀಸುವಕ್ತಿः अस्योद्भवादितमशेषविशेषतोऽपि वन्द्यं सदा प्रियतमं नमसन्नमामि। अभ्रमं भङ्गरहितम् अजडं विमलं सदा आनन्दतीर्थं तुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुं मम। नमः श्रीपादराजाय नमते व्यासयोगिने नमः पुरन्दरार्याय विजयार्याय ते नमः। जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे। तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम्। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಮೂರನೇ ಸಂಧಿ ವ್ಯಾಪ್ತಿ ಸಂಧಿ, ಅದರ 18ನೇ ಪದ್ಯ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಪವಿಹರಿನ್ಮಣಿ ವಿದ್ರುಮದ ಸವಿ ಸಚ್ಚವಿಗಳಂದದಿರಾಜಿಸುತ್ತ ಮಾಧವ ನಿರಂತರ ದೇವ ಮಾನವ ದಾನವರೊಳಿದ್ದು ತ್ರಿವಿಧ ಗುಣ ಕರ್ಮ ಸ್ವಭಾವ ಪವನ ಮುಖ ದೇವಾಂತರಾತ್ಮಕ ದಿವಸ ದಿವಸದಿ ವ್ಯಕ್ತ ಮಾಡುತ್ತಲವರೊಳೆದುಣಿಪ. ಇಲ್ಲಿ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಏನು ತ್ರಿವಿಧ ಜೀವರಲ್ಲಿ ಕರ್ಮ ಸಾಧನೆಯನ್ನು ಹೇಗೆ ಮಾಡಿಸ್ತಾನೆ ಪರಮಾತ್ಮ ಅಂತಂದ್ರೆ, ಪವಿ ಹರಿನ್ಮಣಿ ವಿದ್ರುಮ ಅಂದ್ರೆ, ಪವಿ ಅಂತಂದ್ರೆ ವಜ್ರ ಅಂತ ಅರ್ಥ. ವಜ್ರ ಅತ್ಯಂತ ಪಾರದರ್ಶಕವಾದದ್ದು, ಸ್ವಚ್ಛವಾದದ್ದು, ಬೆಲೆಯೂ ಜಾಸ್ತಿ ಅದಕ್ಕೆ. ಹೇಗೆ ವಜ್ರ ಪಾರದರ್ಶಕವಾಗಿದೆಯೋ ಅದರಲ್ಲಿ ಇರುವಂತಹ ಒಂದು ಬೆಳಕು ಜ್ಞಾನಕ್ಕೆ ಸದೃಶವಾದದ್ದು. ಅಂದ್ರೆ ವಜ್ರ ಅಂತಂದ್ರೆ ಸಾತ್ವಿಕ ಜ್ಞಾನ ಅಂತ ಅರ್ಥ. ವಜ್ರದಲ್ಲಿ ಇರುವ ಹಾಗೆ ಅದರಲ್ಲಿ ಹೇಗೆ ಒಂದು ಪಾರದರ್ಶಕವಾದ ಸ್ವಚ್ಛವಾದ ಒಂದು ತೇಜಸ್ಸಿದೆಯೋ ಆ ರೀತಿ ತನ್ನ ಭಕ್ತರಿಗೆ ಪರಮಾತ್ಮ ಸಾತ್ವಿಕವಾದ ಜ್ಞಾನವನ್ನ ಕೊಟ್ಟು ಭಗವದ್ಭಕ್ತರಾದ ಬ್ರಹ್ಮಾದಿಗಳಿಂದ ಶುರು ಮಾಡಿ ತೃಣಾಂತ ಪರ್ಯಂತ ಜೀವರಿಗೆ, ಈ ಇಷ್ಟು ಜೀವರಲ್ಲಿ ಯಾರು ಅವನ ಭಕ್ತರಾಗುವಂತಿದ್ದಾರೋ ಅವರಿಗೆ ವಜ್ರ ಸದೃಶವಾದ ಪಾರದರ್ಶಕವಾದ ಸಂಶಯರಹಿತವಾದ ಸಾತ್ವಿಕ ಜ್ಞಾನವನ್ನು ಕೊಡ್ತಾನೆ. ತನ್ನ ವಿಷಯಕ ಸ್ವವಿಷಯಕವಾದ ಸಾತ್ವಿಕ ಜ್ಞಾನವನ್ನು ಕೊಡ್ತಾನೆ. ಹರಿನ್ಮಣಿ ಅಂತಂದ್ರೆ ನೀಲಮಣಿ ಅಂತ ಅರ್ಥ. ಅದರಲ್ಲಿ ಮಿಶ್ರ ಬಣ್ಣ, ಅದು ಕೆಲವೊಮ್ಮೆ ನೀಲಿ ಕಾಣುತ್ತೆ, ಇನ್ನು ಕೆಲವೊಮ್ಮೆ ಸ್ವಲ್ಪ ಬಿಸಿಲಿಗೆ ಹಿಡಿದಾಗ ಹಸಿರು ಕಾಣುತ್ತೆ, ಲೈಟ್ ಗ್ರೀನ್ ಕಾಣುತ್ತೆ, ಸ್ವಲ್ಪ ಹಳದಿ ಕಾಣುತ್ತೆ, ಎಲ್ಲವೂ ಕಾಣುತ್ತೆ ಅದರಲ್ಲಿ ಮಿಶ್ರವಾದದ್ದು. ಇದು ರಜೋಗುಣದ ಸ್ವಭಾವವುಳ್ಳದ್ದು ಅಂತ. ಅಂದ್ರೆ ರಜೋಗುಣ ಅಂದ್ರೆ ಸಾತ್ವಿಕತೆಯೂ ಇರ್ತದೆ, ಜ್ಞಾನವೂ ಇರ್ತದೆ, ಸ್ವಾರ್ಥವೂ ಇರ್ತದೆ, ಅಜ್ಞಾನವೂ ಇರ್ತದೆ ಇವರಲ್ಲಿ. ಆದ್ದರಿಂದ ಇದು ಮಿಶ್ರಿತವಾದದ್ದು. ಅದಕ್ಕಿದು ಉದಾಹರಣೆ. ಯಾರು ನಿತ್ಯ ಸಂಸಾರಿಗಳು ಅಂತ ಇರ್ತಾರೋ ಅವರಿಗೆ ತನ್ನ ಜ್ಞಾನವನ್ನ ಸಂಪೂರ್ಣವಾಗಿ ಕೊಡುವುದಿಲ್ಲ, ಮಿಶ್ರ ಜ್ಞಾನವನ್ನ ಕೊಡ್ತಾನೆ. ಪರಮಾತ್ಮನನ್ನ ಬಹಳ ನಂಬ್ತಾ ಇರ್ತಾರೆ. ಕೆಲವೊಮ್ಮೆ ಕಷ್ಟ ಬಂತ, ನಮಗೆ ಯಾಕೆ ಇಷ್ಟು ಪರಮಾತ್ಮ ಕೊಟ್ಟ, ನಮ್ಮ ಮಾತನ್ನೇ ಕೇಳ್ತಿಲ್ಲ ಪರಮಾತ್ಮ, ಪರಮಾತ್ಮ ಇದ್ದಾನೋ ಇಲ್ಲೋ, ಹಾಗಾದ್ರೆ ಪರಮಾತ್ಮ ಸರ್ವಶಕ್ತನಲ್ಲ, ಅಥವಾ ಇನ್ನು ಯಾರೋ ಹೇಳಿರುವಂತಹ
ಯಾರ್ದೋ ಮಾತು ಕೇಳಿ ಆ ಬಾಬಾ ಈ ಬಾಬಾ ಆ ಸಾಯಿ ಬಾಬಾ ಅಂತ ಹೇಳಿ ಬಾ ಅಂತ ಹೇಳಿ ಬಾಬಾನ ಹತ್ರ ಹೋಗ್ತಿರ್ತಾರೆ. ಎಂತಿಂತೋ ಬಾಬಾಗಳನ್ನ ಕರೆಸೋದು, ಕೊನೆಗೆ ಬಾ ಮುಗಿದೋಯ್ತು. ಈ ರೀತಿ ರಜೋಗುಣ ಸ್ವಭಾವವುಳ್ಳಂತಹ ವ್ಯಕ್ತಿಗಳಿಗೆ, ನಿತ್ಯ ಸಂಸಾರಿಗಳಿಗೆ ಮಿಶ್ರ ಜ್ಞಾನವನ್ನು ಕೊಡ್ತಾನೆ. ಯಾಕೆ? ಇದು ಮಿಶ್ರವನ್ನ ಉಳ್ಳದ್ದು. ಆ ರೀತಿ ಒಂದೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ದಾಸರು. ವಿದ್ರುಮ ಅಂತಂದ್ರೆ ಹವಳ, ಅದು ಒಂದೇ ಪ್ರಕಾರವಾಗಿರ್ತದೆ, ಮಿಶ್ರ ಇಲ್ಲ ಅದರಲ್ಲಿ. ವಜ್ರವೂ ಒಂದೇ ಪ್ರಕಾರ, ಈ ಹವಳವೂ ಒಂದೇ ಪ್ರಕಾರ. ಆದ್ರೆ ವಜ್ರದಲ್ಲಿ ಪಾರದರ್ಶಕತೆ ಜಾಸ್ತಿ, ಅದು ಸಾತ್ವಿಕ ಜ್ಞಾನಕ್ಕೆ ಸದೃಶವಾದದ್ದು. ಇದು ಒಂದೇ ಬಣ್ಣ, ಕೆಂಪು ಬಣ್ಣ ಹವಳ, ತಮೋ ಗುಣಕ್ಕೆ ಸದೃಶವಾದದ್ದು. ಆದ್ರಿಂದ ಈ ತಮೋಯೋಗ್ಯ ಜೀವರಿಗೆ ಬರೀ ಅಜ್ಞಾನ ದುಃಖಾದಿಗಳನ್ನೇ ಕೊಡ್ತಾ ಇರ್ತಾನೆ. ಸಚ್ಛವಿಗಳಂದದಿ ಅವರವರ ಸ್ವಭಾವಕ್ಕೆ, ಅವರವರ ಕರ್ಮಕ್ಕೆ ಅನುಸಾರವಾಗಿ ಅವರಿಗೆ ಜ್ಞಾನವನ್ನ, ಪ್ರಕಾಶ, ಅವರ ಸ್ವರೂಪಭೂತವಾದ ಸುಖವನ್ನ ಪ್ರಕಾಶ ಮಾಡ್ತಾ ಇರ್ತಾನೆ ಪರಮಾತ್ಮ, ಬೇರೆ ಎಲ್ಲೂ ಇಲ್ಲ, ಅವರೊಳಗೆ ಇದ್ದುಕೊಂಡು. ಅದನ್ನ ಹೇಳಿದ್ದು, ರಾಜಿಸುತ್ತ ಮಾಧವ ನಿರಂತರ ದೇವ ಮಾನವ ದಾನವರೊಳಿದ್ದು. ದೇವತೆಗಳಲ್ಲಿ, ಮಾನವರಲ್ಲಿ, ದಾನವರಲ್ಲಿ ನಾವು ವಿಚಾರ ಮಾಡಿ, ನಾವು ಎಷ್ಟು ಹೇಳ್ತೇವೆ, ಬೇಕಾದಷ್ಟು ಪ್ರವಚನಗಳನ್ನು ಕೇಳಿದ್ದೇವೆ. ಇಂತಹ ರಾಕ್ಷಸರು ಬಂದ್ರು, ಇಂತಹ ಋಷಿಮುನಿಗಳ ಒಂದು ಕುಟೀರವನ್ನ ಕೆಡವಿದ್ರು, ಇಂತಹ ಇಂದ್ರನ ಒಂದು ಸಿಂಹಾಸನವನ್ನ ವಶಪಡಿಸಿಕೊಂಡ್ರು ಅಂತ ಕೇಳುತ್ತೇವೆ. ಸರಿ, ಇಂತಹ ದೈತ್ಯರಿದ್ರು, ಇಂತಹ ರಾಕ್ಷಸರಿದ್ರು ಅಂತೆಲ್ಲ ಕೇಳಿದಾಗ, ಅಯ್ಯೋ ಅವ್ನು ತಪೋಗುಣ, ಅವ್ನು ರಾಕ್ಷಸ ಅಂತ ವಿಚಾರ ಮಾಡ್ತೇವೆ ಹೊರತು, ಅವನಲ್ಲಿಯೂ ಕೂಡ ಪರಮಾತ್ಮನಿದ್ದಾನೆ ಅನ್ನೋ ವಿಚಾರ ಮಾಡೋದಿಲ್ಲ. ಸ್ವಲ್ಪ ಆದ್ರೂ ಬರ್ತದ. ಅದೇ ಭಕ್ತ ಪ್ರಹ್ಲಾದ ಬಂದ, ಧ್ರುವ ಬಂದ ಅಂತಂದ್ರೆ ಪರಮಾತ್ಮನ ವಿಶೇಷ ವಿಭೂತಿ ರೂಪ ಇದೆಯಪ್ಪ ಅಂತ ಹೇಳ್ತೇವೆ. ಅಲ್ಲ, ದಾನವರಲ್ಲೂ ಇದ್ದಾನೆ ಪರಮಾತ್ಮ, ಅವರೊಳಗೆ ಇದ್ದುಕೊಂಡು ಅವರ ಸ್ವಭಾವಕ್ಕೆ ಅನುಸಾರಿಯಾಗಿ ಆಯಾಯ ಕರ್ಮವನ್ನು ಮಾಡಿಸುವವನು ಅವನೇ. ಆ ಕರ್ಮಕ್ಕೆ ಮತ್ತೆ ದುಃಖಗಳನ್ನು ಕೊಡುವಂಥವನು, ಮತ್ತೆ ಅವರಿಗೆ ಶಾಸ್ತಿಗಳನ್ನ ಮಾಡುವಂಥವನು ಅವನೇ. ನಿರಂತರ ದೇವ ಮಾನವ ದಾನವರೊಳಿದ್ದು ಏನ್ ಮಾಡ್ತಾನೆ? ತ್ರಿವಿಧ ಗುಣ ಕರ್ಮ ಸ್ವಭಾವವ, ತ್ರಿವಿಧ ಗುಣ ಸತ್ವರ್ಜಸ್ಸು ಕರ್ಮ, ತ್ರಿವಿಧ ಕರ್ಮ ಸಾತ್ವಿಕ ರಾಜಸ ತಾಮಸ, ಆಯಾಯ ಸ್ವಭಾವ ಅವರವರಿಗೆ ಇರುವಂತಹ ಸ್ವಭಾವಕ್ಕೆ ಅನುಸಾರಿಯಾಗಿ ಪವನಮುಖ ದೇವಾಂತರಾತ್ಮಕ. ನೋಡಿ, ಅವನು ಮಾಡಿಸೋದು ಅಂತರಾತ್ಮಕ, ಪರಮಾತ್ಮ ಒಳಗಡೆ ಇರ್ತಾನೆ. ಆತ್ಮಾಂತರಾತ್ಮೇತಿ ಹರಿಹಿ ಏಕ ಏವ ದ್ವಿಧಾ ಸ್ಥಿತಃ. ಜೀವನು ಕೂಡ ಪರಮಾತ್ಮನೇನೆ, ಆದ್ರೆ ಪರಮಾತ್ಮ ಸದೃಶ ಅಷ್ಟೇ ಹೊರತು ಪರಮಾತ್ಮನೇ ಅಲ್ಲ. ಆತ್ಮಶಬ್ದವಾಚ್ಯನಾದವನು ಹರಿ, ಸ್ಥೂಲ ದೇಹದಲ್ಲೂ ಇರ್ತಾನೆ, ಬಿಂಬರೂಪಿಯಾಗೂ ಇರ್ತಾನೆ. ಇದ್ದುಕೊಂಡು ಪವನ ಮುಖ ದೇವ, ವಾಯುದೇವರೇ ಮೊದಲಾದ ತತ್ವಾಭಿಮಾನಿ ದೇವತೆಗಳಿಂದಲೇನೆ ಕರೆಸಿಕೊಳ್ಳಲ್ಪಡ್ತಾನೆ ಪರಮಾತ್ಮ. ನಮ್ಮಲ್ಲಿ ವಾಯುದೇವರು ಒಳಗಡೆ ಇದ್ದುಕೊಂಡು ಹಂಸ ಮಂತ್ರವನ್ನ ಹೇಳ್ತಾ ಇರ್ತಾರೆ ಅಂತ ಮೊದಲನೇ ಸಂಧಿಯಲ್ಲಿ ನೋಡಿದ್ವಿ ನಾವು. 6,3,2,3,2 ಶ್ವಾಸ ಜಪಗಳ ಕೇಳಿದ್ವಿ ನಾವು, ಹೌದಾ? ಹಾಗೆ ಮುಖ್ಯವಾಗಿ ಆಯಾಯ ಅವಯವಗಳಿಗೆ ಆಯಾಯ ತತ್ವಾಭಿಮಾನಿ ದೇವತೆಗಳು, ಅವರಲ್ಲಿ ಪ್ರಾಣದೇವರು, ಆ ಪ್ರಾಣದೇವರಲ್ಲಿ ಪರಮಾತ್ಮ, ಹೀಗೆ ಇರ್ತಾನೆ. ಇಂತಹ ಪರಮಾತ್ಮನೇನೆ ದಿವಸ ದಿವಸದಿ ವ್ಯಕ್ತ ಮಾಡುತ್ತಲಿ, ಪ್ರತಿದಿನ ಪ್ರತಿ ಕ್ಷಣದಲ್ಲಿ ಅವರವರ ಸ್ವರೂಪ ಜ್ಞಾನವನ್ನ, ಸ್ವರೂಪ ಸುಖವನ್ನ ಆಯಾಯ ಜೀವಿಗಳಿಗೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ವ್ಯಕ್ತ ಮಾಡ್ತಾ ಇರ್ತಾನೆ. ಇಷ್ಟೇ ಅಲ್ಲ, ಅವರೊಳಿದ್ದುಣಿಪ, ಬರೀ ಸುಖವನ್ನ ಮಾತ್ರ. ಶುಭಂ ಪಿಬತ್ಯಸೋ ನಿತ್ಯಂ ನಾಶುಭಂ ಸ ಹರಿಪ್ಪಿವೆ.
ಬರೀ ಶುಭವನ್ನ ಮಾತ್ರ ಸ್ವೀಕಾರ ಮಾಡೋದು ಪರಮಾತ್ಮ. ಅಂತಹ ಎಲ್ಲರಲ್ಲೂ ಕೂಡ ಇದ್ದುಕೊಂಡು ಪರಮಾತ್ಮ ಶುಭವನ್ನ ಮಾತ್ರ ಗ್ರಹಣೆ ಮಾಡ್ತಾ ಆನಂದದಿಂದ ವಿಹಾರ ಮಾಡ್ತಾ ಇರ್ತಾನೆ ಅನ್ನೋದನ್ನ ಇದರಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದ್ರೆ ಮುಂದೆ ಹೋಗೋಣ. ಹಾ, ಅಣು ಮಹತ್ತಿನೊಳಿಪ್ಪ ಘನ ಪರಮಾಣುವಿಳ ಘನ ಪರಮಾಣುವಿನೊಳಗಿಸುವ ಸೂಕ್ಷ್ಮವ ಮುಣುಗಿಸುವ ತೇಲಿಸುವ ಸ್ಥೂಲಗಳ ಮಾಯವಿದು ಧನುಜ ರಕ್ಕಸರೆಲ್ಲರಿವನೊಳು ಮುನಿದು ಮಾಡುವದೇನು ಲೂಖಲ ಒನಕೆಗಳ ಧಾನ್ಯಗಳ ಹಣಿವಂದದಲ್ಲಿ ಸಂಹರಿಪ. ಎಷ್ಟು ಅದ್ಭುತ ನೋಡಿ. ಪರಮಾತ್ಮನ ಲೀಲೆ ಹೇಗೆ ಅಂತ ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿದ್ದಾನೆ ಪರಮಾತ್ಮ? ಅಣು ಮಹತ್ತಿನೊಳಿಪ್ಪ. ಅತ್ಯಂತ ಅಣು ಅಂತಂದ್ರೆ ಪರಮಾಣು. ಸೈನ್ಸು ಒಪ್ಪತ್ತೆ ಅತ್ಯಂತ ಅಣು ಅಂತಂದ್ರೆ ಪರಮಾಣು ಅಂತ. ಆದರೆ ಪರಮಾಣುವೇ ಲಾಸ್ಟ್ ಅಲ್ಲ. ಮಧ್ವಾಚಾರ್ಯರು ಹೇಳೋದು ಅಣೋಹ ಅಣುತರಂ ಉತ್ಕೃಷ್ಟ, ಗಿಂತಲೂ ಅಣು ಉಂಟು. ಆಟಮ್ ಕೂಡ ಅನೇಕ ಸಬ್ ಆಟಮ್ಸ್ ಗಳನ್ನ ಹೊಂದಿದೆ ಅಂತ ಹೇಳ್ತಾರೆ ನಮ್ಮ ಆಚಾರ್ಯರು. ಅಂತಹ ಅಣೋರಣೀಯಾನ. ಅಣು ಅಂತಂದ್ರೆ ಅಣು ಅಂತಂದ್ರೆ ಪರಮಾಣು. ಆ ಪರಮಾಣುವಿಗೆ ಯಾವ್ದ್ಯಾವ್ದು ಅವಯವಗಳು ಅಂತಿದೇನೋ ಅದರಲ್ಲೂ ಪರಮಾತ್ಮನಿದ್ದಾನೆ. ಅಣುವಿನೊಳ್ಳಿದ್ದಾನೆ ಪರಮಾತ್ಮ. ಅತ್ಯಂತ ಮಹತ್ತವಾದದ್ದು ಬ್ರಹ್ಮಾಂಡ. ನಾವು ಮೇರು ಪರ್ವತ ಅಂತ ಹೇಳ್ತೇವೆ, ಕಣ್ಣಿಗೆ ಕಾಣೋದನ್ನ ಹೇಳ್ಬೇಕಲ್ರಿ. ಸಂಪೂರ್ಣ ನಮಗೆಲ್ಲಿ ಕಣ್ಣಿಗೆ ಕಾಣುತ್ತೆ? ಅತ್ಯಂತ ಮಹತ್ತಾದದ್ದು ಈ 9 ಆವರಣಗಳಿಂದ ಕೂಡಿರುವಂತಹ ಬ್ರಹ್ಮಾಂಡ. ಅದರ ಹೊರಗಡೆ ವ್ಯಾಪ್ತವಾದುದು ಇನ್ನು ಅನೇಕ ಇದೆ. ಅಲ್ಲಿ ರಮಾದೇವಿ ಒಂದು ಸ್ಥೂಲ ರೂಪದಿಂದಾಗಿ ವ್ಯಾಪ್ತಳಾಗಿದ್ದಾಳೆ. ಅದು ಅತ್ಯಂತ ಮಹತ್ವ. ಬ್ರಹ್ಮಾಂಡಗಿಂತಲೂ ಬ್ರಹ್ಮಾಂಡದ ಹೊರಗಡೆಯೂ ಕೂಡ ಲಕ್ಷ್ಮಿ ಇದ್ದಾಳೆ. ಅವಳಿಗಿಂತಲೂ ಉತ್ತಮ ಇವನು. ಆದ್ರಿಂದ ಮಹತ್ತಾಗಿದ್ದಾನೆ ಪರಮಾತ್ಮ. ತದಪೇಕ್ಷೆಯ ಮಹತ್ತಾಗಿದ್ದಾನೆ. ಈ ರೀತಿ ಅಣು ಮಹತ್ತಿನೊಳಿಪ್ಪ ಈ ಎಲ್ಲದರಲ್ಲೂ ಇದ್ದಾನೆ. ಪರಮಾಣುವಿನೊಳಗಡೆ ಘನ ಪರಮಾಣುವಿನೊಳಗಡೆ ಅಡಗಿಸುವ ಪರಮಾಣುವಿನೊಳು ಅಡಗಿಸುವ
ಅತ್ಯಂತ ಘನವಾದದ್ದು ಯಾವುದು? ಅದೇ ಬ್ರಹ್ಮಾಂಡ. ಆ ಬ್ರಹ್ಮಾಂಡದಲ್ಲಿ ಪರಮಾಣುವಿನೊಳು ಅಡಗಿರುವ ದೊಡ್ಡ ಬ್ರಹ್ಮಾಂಡದಲ್ಲಿ ಅತ್ಯಂತ ಸಣ್ಣ ಪರಮಾಣು, ಕಣ್ಣಿಗೆ ಕಾಣುವಂತಹ ಪರಮಾಣು ಅಂತಂದ್ರೆ ಜೀವ. ಆ ಜೀವನಲ್ಲೂ ಇದ್ದಾನೆ ಪರಮಾತ್ಮ. ಅಂದ್ರೆ ಜೀವ ಅಂದ್ರೆ ಈ ದೇಹದಲ್ಲ, ದೇಹಾಂತರ್ಗತನಾಗಿ ಇರುವಂತಹ ಜೀವ. ಆ ಜೀವನಲ್ಲೂ ಪರಮಾತ್ಮನಿದ್ದಾನೆ. ಜೀವಾಂತರ್ಗತನಾಗಿ ಪರಮಾಣು ರೂಪದಿಂದ ಇದ್ದಾನೆ ಪರಮಾತ್ಮ. ಆತ್ಮವೇನೇ ಅತ್ಯಂತ ಅಲ್ಪವಾದದ್ದು, ಅದರಲ್ಲೂ ಕೂಡ ಬಿಂಬರೂಪನಾಗಿ ಪರಮಾತ್ಮನಿದ್ದಾನೆ. ಅಡಗಿರುವ ಆ ಪರಮಾಣುವಿನೊಳಗೆ ಅಡಗಿದ್ದಾನೆ ಪರಮಾತ್ಮ. ಘನವಾದ ಬ್ರಹ್ಮಾಂಡದ ಅನಂತಾನಂತ ಬರೀ ಒಂದೇ ಬ್ರಹ್ಮಾಂಡ ಅಲ್ಲ, ಅನಂತ ಬ್ರಹ್ಮಾಂಡಗಳಿವೆ. ಅದಕ್ಕೆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಹೇಳೋದು. ನಾವು ಅಷ್ಟೇ, ಈಗೂ ಕೂಡ ನಾಸಾ ಹೇಳತ್ತೆ, ಗೊತ್ತಿರುವಂತದ್ದೇ ವಿಚಾರ. ಇದು ನಮ್ದು ಒಂದು ಸೋಲಾರ್ ಸಿಸ್ಟಮ್. ಈ ನಾವು ಸೋಲಾರ್ ಸಿಸ್ಟಮ್ ಯಾವ ಗ್ಯಾಲಕ್ಸಿಯಲ್ಲಿ ಇದ್ದೇವೆ ನಾವು? ಯಾವ ಗ್ಯಾಲಕ್ಸಿ? ಮಿಲ್ಕಿ ವೇ. ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಇದ್ದೇವೆ. ಹೀಗೆ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಇರುವಂತಹ ಒಂದು ಸೋಲಾರ್ ಸಿಸ್ಟಮ್ ಇದು. ಇಂತಹ ಸೋಲಾರ್ ಸಿಸ್ಟಮ್ಗಳು ಅನೇಕ ಇವೆ. ಅಂತಹ ಅನೇಕ ಸೋಲಾರ್ ಸಿಸ್ಟಮ್ಗಳಲ್ಲಿ ಅನೇಕ ಭೂಮಿಗಳಿರಬಹುದು, ಅಥವಾ ಬೇರೆ ಗ್ರಹಗಳಲ್ಲೂ ಜೀವಿಗಳಿರಬಹುದು. ಇಂತಹ ಗ್ಯಾಲಕ್ಸಿಗಳು ಉಳ್ಳಂತಹ ಇದೇ ಬ್ರಹ್ಮಾಂಡವೇನೆ ಅನಂತ ಇದೆ. ಇಂತಹ ಬ್ರಹ್ಮಾಂಡದಲ್ಲಿ, ಈ ಒಂದು ಬ್ರಹ್ಮಾಂಡದಲ್ಲಿ ಇದೇ ರೀತಿಯಾದ ಗ್ಯಾಲಕ್ಸಿಗಳು ಅನಂತ ಇವೆ. ಇಂತಹ ಅನಂತ ಗ್ಯಾಲಕ್ಸಿ ಉಳ್ಳಂತಹ ಬ್ರಹ್ಮಾಂಡಗಳು ಅನಂತ ಇವೆ. ಅದರಿಂದಾಗಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಪ್ರಮಾಣ. ಹೀಗೆ ಘನ ಪರಮಾಣುವಿನೊಳು ಅಡಗಿಪ್ಪ ಪರಮಾತ್ಮ. ಅವನ ಮಾಯೆ ನೋಡಿ, ಎಂತಹ ಮಾಯವನದ್ದು ಹೇಳ್ತಾರಿಲ್ಲಿ. ಸೂಕ್ಷ್ಮವ ಮುಣಿಗಿಸುವ ತೇಲಿಸುವ ಸ್ಥೂಲಗಳವನ ಮಾಯವಿದು. ಒಂದು ಕೈಯಲ್ಲಿ ನೀರನ್ನ ಹಿಡ್ಕೋರಿ, ಸ್ವಲ್ಪೇ ನೀರು, ಅದರಲ್ಲಿ ಸಣ್ಣ ಒಂದು ಮರಳಿನ ಕಾಳು, ಸಣ್ಣ ಕಲ್ಲೆ ಅದು. ಮರಳಿನ ಕಾಳು ಅಂದ್ರೆ ಸಣ್ಣ ಮರಳು, ಒಂದು ಕಲ್ಲೆ ಅದು. ಸಣ್ಣ ಒಂದು ಕಲ್ಲನ್ನ ಕೈಯಲ್ಲಿ ಹಿಡ್ಕೊಂಡಿರೋ ಬೊಗಸೆಯಲ್ಲಿ ನೀರನ್ನ ಬಿಡಿ, ಆ ನೀರಲ್ಲಿ ಹಾಕಿ ಅದನ್ನ, ಮುಳುಗಿ ಹೋಗುತ್ತೆ. ನೋಡಿ ಎಷ್ಟು ಸಣ್ಣದದ್ದು, ಅದು ನೀರಲ್ಲಿ ಮುಳುಗಿ ಹೋಗುತ್ತೆ. ಅದನ್ನೇ ಹೇಳಿದ್ದು ಸೂಕ್ಷ್ಮವ ಮುಳುಗಿಸುವ. ಅತ್ಯಂತ ಸೂಕ್ಷ್ಮವಾದ ಆ ಒಂದು ಪುಲಿನದ ಒಂದು ಹರಳು, ಪುಲಿನ ಅಂದ್ರೆ ಮರಳು, ಆ ಮರಳಿನ ಒಂದು ಹರಳು ನೀರಲ್ಲಿ ಹಾಕಿದರೆ ಮುಳುಗಿ ಹೋಗುತ್ತೆ, ಸಣ್ಣದೇ ಅದು. ಆದರೆ ಅದು ಆ ಮರಳಿನ ಹರಳಿಗಿಂತ ದೊಡ್ಡದಾಗಿ ಇರುವಂತಹ ದೊಡ್ಡ ದೊಡ್ಡ ಮರಗಳು, ಆ ಮರಗಳನ್ನ, ಸ್ಥೂಲವಾದ ಮರಗಳನ್ನ ನದಿಯಲ್ಲಿ ತೇಲಿಸ್ತಾನೆ. ಎಂತಹ ಮಾಯ ಇದು! ಸೂಕ್ಷ್ಮವ ಮುಳುಗಿಸುವ ತೇಲಿಸುವ ಸ್ಥೂಲಗಳನ್ನು, ಮರಳಿಗಿಂತಲೂ ದೊಡ್ಡದಾದ ಅಧಿಕವಾದ ಭಾರ ಇರುವಂತಹ ದೊಡ್ಡ ದೊಡ್ಡ ಮರಗಳನ್ನ ನೀರಿನಲ್ಲಿ ಆರಾಮಾಗಿ ತೇಲಿಸ್ತಾನೆ. ಇದರ ತಾತ್ಪರ್ಯ ಏನು ಗೊತ್ತಾ? ಎಷ್ಟು ಅದ್ಭುತ ನೋಡಿ. ಸೂಕ್ಷ್ಮವ ಮುಳುಗಿಸುವ ಅಂತಂದ್ರೆ, ಯಾರು ಪರಮಾತ್ಮನ ಅಂತರಂಗ ಭಕ್ತರು ಅಂತ ಇರ್ತಾರೋ, ಅವನ ಗುಣಗಳನ್ನ ಸೂಕ್ಷ್ಮ ದೃಷ್ಟಿಯಿಂದ ನೋಡ್ತಾ ಇರ್ತಾರೋ, ಸೂಕ್ಷ್ಮದಿಂದಾಗಿ ಚಿಂತನೆ ಮಾಡ್ತಾ ಇರ್ತಾರೋ, ಅಥವಾ ನೋಡ್ರಿ ಅವನ ಗುಣಗಳ ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೊಂಡಿರ್ತಾರೋ ಅಂತ ಒಂದು ಅರ್ಥ. ಇನ್ನೊಂದು,
ಆ ಸೂಕ್ಷ್ಮವಾದ ಗುಣಗಳನ್ನ ಸೂಕ್ಷ್ಮ ರೀತಿಯಾಗಿ ಏನು ಚಿಂತನೆ ಮಾಡ್ತಾ ಇರ್ತಾರೋ ಆ ಚಿಂತನೆ ಮಾಡುವ ಕ್ರಿಯೆಯೂ ಕೂಡ ಸೂಕ್ಷ್ಮವಾಗಿರ್ತದೆ. ಅಂದ್ರೆ ಎದೆ ಬಡ್ಕೊಂಡು ಹೇಳೋದಿಲ್ಲ ನಾನು ಇಂತಹ ಜ್ಞಾನಿ, ನಾನು ಹೀಗೆ ಮಾಡ್ತಾ ಇದ್ದೇನೆ ಅಂತ. ಸೂಕ್ಷ್ಮವಾಗಿಯೇ ಇರ್ತಾನೆ, ಯಾವ ಆಡಂಬರಗಳಿರೋದಿಲ್ಲ ಅವನಲ್ಲಿ, ಸೂಕ್ಷ್ಮವಾಗಿ ಇರ್ತಾನೆ. ಅಂತಹ ಸೂಕ್ಷ್ಮವಾದ ಭಕ್ತರ ಪಾಪಗಳನ್ನ ಮುಣುಗಿಸುವ, ಮುಣುಗಿಸುವ ಅಂತಂದ್ರೆ ಸೂಕ್ಷ್ಮ ದೃಷ್ಟಿ ಉಳ್ಳಂತಹ ಭಕ್ತರು ಮಾಡಿದ ಪಾಪಗಳನ್ನ ಮುಳುಗಿಸ್ತಾನೆ, ಅರ್ಥಾತ್ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಈಗೇನು ಗೊತ್ತಾ, ಅನಿವಾರ್ಯವಾಗಿ ನಾವು ಭಕ್ತರಾಗಬೇಕಾಗಿದೆ. ಎದಕ್ಕೆ ಅಂತಂದ್ರೆ ನಾವು ಅನಿವಾರ್ಯವಾಗಿ ಪಾಪ ಮಾಡ್ತಾ ಇದ್ದೇವೆ. ಪಾಪಗಳು ಲೆಕ್ಕಕ್ಕೆ ಬರಬಾರದು ಅಂತಂದ್ರೆ ನಾವು ಭಕ್ತರಾಗಬೇಕು. ಹಾಗಾಗಿದೆ ಈಗ. ಪಾಪ ಲೆಕ್ಕಕ್ಕೆ ಬರಬಾರದು, ಬೇಡ, ಕೂತ್ರೆ ನಿಂತ್ರೆ ಪಾಪ. ಹೌದಾ? ಜಾವಕ್ಕೆ ಮಾಡುವೆ 1000 ತಪ್ಪನು, ಬೇಕಾದಷ್ಟು ಪಾಪಗಳಿವೆ. ಆದರೆ ನಾವು ಪರಮಾತ್ಮನ ಭಕ್ತರಾದ್ರೆ ಪಾಪಗಳು, ಅದೇ ಅಪರೋಕ್ಷ ಜ್ಞಾನಿಗಳಿಂದಲೂ ಕೂಡ ಅನೇಕ ಅಪಚಾರಗಳು ಆಗತ್ತೆ, ಆದ್ರೆ ಅದನ್ನ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ ಪರಮಾತ್ಮ. ಆದ್ರೆ ಹಾಗಲ್ಲ, ಯಾರು ಅಭಕ್ತರಿರ್ತಾರೋ, ಇದೇನಿದು ಸ್ಥೂಲಗಳನ್ನು ತೇಲಿಸುವ ಅಂತಂದ್ರೆ ಸಾಕ್ಷಾತ್ತಾಗಿ ಸ್ಥೂಲವಾಗಿ ಇಂತಹ ಗ್ರಂಥಗಳಿವೆ. ಆಚಾರ್ಯರು ಬರೆದುಕೊಟ್ಟಂತಹ ಗ್ರಂಥಗಳು ಸ್ಥೂಲವಾಗಿ ಇರುವಂತಹ, ಅವೇನು ಸೂಕ್ಷ್ಮವಾಗಿ ಇಲ್ಲ. ಸ್ಥೂಲವಾಗಿಯೇನೆ ಘಂಟಾಘೋಷವಾಗಿ ಹೇಳಿದ್ದಾರೆ ಆಚಾರ್ಯರು. ನಹರೇ ಪರಮೋ ನಹರೇ ಸದೃಶಃ. ಪರಮಾತ್ಮನಿಗೆ ಪರಮಾತ್ಮನಿಗಿಂತ ಉತ್ತಮರಾದವರು ಯಾರಿಲ್ಲ, ಪರಮಾತ್ಮ ಸದೃಶರಾದವರು ಯಾರಿಲ್ಲ. ಇಷ್ಟು ಘಂಟಾಘೋಷವಾಗಿ ಹೇಳಿದರೂ ನಾವು ಇನ್ನಿತರ ದೇವತೆಗಳನ್ನ ನಾವು ಉಪಾಸನೆ ಮಾಡ್ತೀವಲ್ವಾ. ನಮ್ಮ ಬುದ್ಧಿ ಅತ್ಯಂತ ಜಡ ಬುದ್ಧಿ, ಸ್ಥೂಲ ಬುದ್ಧಿ. ಇಂತಹ ಸ್ಥೂಲ ಬುದ್ಧಿ ಉಳ್ಳವರನ್ನ ತೇಲಿಸ್ತಾನೆ, ಅರ್ಥಾತ್ ಸದಾ ಸಂಸಾರದಲ್ಲಿಯೇನೆ ತೇಲಿಸ್ತಾನೆ. ತೇಲಿಸೋ ಇಲ್ಲ ಮುಳುಗಿಸೋ, ಕಾಲಿಗೆ ಬಿದ್ದೇನೋ ಪರಮ ಕೃಪಾಳೋ. ಒಂದು ತೇಲಿಸೋ ಇಲ್ಲ ಮುಳುಗಿಸೋ, ಮಧ್ಯದಲ್ಲಿ ಈ ರೀತಿ ಇಡಬೇಡಪ್ಪ. ಮಧ್ಯದಲ್ಲಿ ಇರೋದು ಅಂದ್ರೆ ನಿತ್ಯ ಸಂಸಾರಿಗಳು ಅಂತ ಅರ್ಥ. ಹೀಗೆ ಯಾವಾಗ್ಲೂ ತಿಳಿಸ್ತಾ ಇರ್ತಾನೆ ಇವರನ್ನ. ಅಂದ್ರೇನು? ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯಿದೆ ಹಣೆ ಬರಹ. ಅಭಕ್ತರಾದ, ಯಾರು ಅಭಕ್ತರಾಗಿರ್ತಾರೋ ಅವರನ್ನ ತೇಲಿಸ್ತಾನೆ. ಇದೇ ಅವನ ಮಾಯ, ಅವನ ಮಾಯವಿದು. ಎಲ್ಲೆಲ್ಲಿದ್ದಾನೆ ಪರಮಾತ್ಮ? ಧನುಜ ರಕ್ಕಸರೆಲ್ಲರಿವನೊಳು ಮುನಿದು ಮಾಡುವುದೇನೋ. ಅಂದ್ರೆ ಈ ರಾಕ್ಷಸರು, ದೈತ್ಯರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆಯಲ್ಲ. ಏನಿದು ರಾಕ್ಷಸರು ದೈತ್ಯರು? ಕನ್ಫ್ಯೂಷನ್ ಆಗ್ತಿಲ್ವಾ? ಪ್ರಶ್ನೆ ಬರ್ತಿಲ್ವಾ? ಹೌದಾ ಸರ್? ಏನ್ ಬಂತು ಪ್ರಶ್ನೆ? ಅಲ್ಲ, ಮುಂದಿನ ಹೇಳಿದ್ರೆ ಪ್ರಶ್ನೆ ಬರುತ್ತೆ. ದೈತ್ಯರು ರಾಕ್ಷಸರು ಅಲ್ಲಿಗೆ ನಿಲ್ಸ್ಬಿಟ್ರಿ. ಮುಂದೆ ಏನು? ಇಷ್ಟೇ ವ್ಯತ್ಯಾಸ. ದೈತ್ಯರು ಬೇರೆ ಅಲ್ಲ, ರಾಕ್ಷಸರು ಬೇರೆ ಅಲ್ಲಲ್ಲ ಅಂತ ಪ್ರಶ್ನೆ ನಿಮಗೆ. ಹೌದಾ? ಹೌದು ಹೌದು ಆಚಾರ್ಯ, ಇವು ಎರಡು ಒಂದೇ ಅಂತ ಅನ್ಸುತ್ತೆ. ಅಲ್ಲ, ದಿತಿದೇವಿಯಿಂದ ಹುಟ್ಟಿದವರೆಲ್ಲರೂ ಕೂಡ ದೈತ್ಯರು. ದೈತ್ಯರು. ಹೌದಾ? ಎಷ್ಟೋ ಜನ ಇದ್ದಾರೆ ಅವರು, ಅಂದ್ರೆ ಲೋಕಕಂಟಕರಾದವರೆಲ್ಲ ರಾಕ್ಷಸರೇನೆ. ಆದ್ರೆ ದಿತಿದೇವಿಯಿಂದ ಹುಟ್ಟಿ ಯಾರು ಲೋಕಕಂಟಕರಾಗಿರ್ತಾರೋ ಅವರು ದೈತ್ಯರು. ಇನ್ನುಳಿದವರಿದ್ದಾರೆ ದಿತಿದೇವಿಯ ಗರ್ಭದಿಂದ ಹುಟ್ಟಿಲ್ಲ, ಆದ್ರೆ ಲೋಕಕಂಟಕರು, ಅವರೆಲ್ಲ ರಾಕ್ಷಸರು. ಇಷ್ಟೇ ವ್ಯತ್ಯಾಸ. ಸರಿ, ಅರ್ಥ ಆಯ್ತು ಆಚಾರ್ಯ, ಈಗ ಅರ್ಥ ಆಯ್ತು. ರಾಜಕೀಯ. ಸರಿ.
ರಾಜಕೀಯ. ರಾಮ್ ಮೊದಲನೇ ರಾಮ್ ಹೌದಾ? ರಾಮ್ ಮೊದಲನೇ ಅಕ್ಷರ, ಅದಕ್ಕೆ ಹೇಳುತ್ತೆ. ಹ್ಮ್. ಹೀಗೆ ಧನುಜ ರಕ್ಕಸರೆಲ್ಲರಿವನ ಧನುಜ ರಕ್ಕಸರಿಗೆಲ್ಲರಿವನೊಳು ಮುನಿದು. ಈ ಧನುಜರು, ರಾಕ್ಷಸರು, ಇವರೆಲ್ಲರೂ ಕೂಡ ಪರಮಾತ್ಮನ ಮೇಲೆ ಬಹಳ ಸಿಟ್ಟು. ಮುನಿದು ಏನೇನು ಕೆಲಸ ಮಾಡ್ತಾರೋ ಅವನ ಒಂದು ಇಚ್ಛೆಗೆ ವಿರುದ್ಧವಾಗಿ ಏನೇ ಮಾಡೋದು, ಅವನ ಭಕ್ತರನ್ನೇ ಕೊಲ್ಲೋದು, ಅವರ ಭಕ್ತರಿಗೆ ಕಾಟ ಕೊಡೋದೇ ಅವರಿಗಿಷ್ಟ. ಅಂಥವರು ಪರಮಾತ್ಮನ ಮುಂದೆ ಅವರ ಪೌರುಷ ಏನು ನಿಲ್ಲೋದಿಲ್ಲ ಅಂತ. ಯಾಕೆ ಅಂತಂದ್ರೆ, ಹೇಗೆ ಉಲೂಖಲ ಅಂತಂದ್ರೆ ಅಂತಹ ದೈತ್ಯರನ್ನ ಅಂಧನ್ ತಮಸ್ಸಿನಲ್ಲಿ ಹಾಕ್ತಾನೆ ಪರಮಾತ್ಮ. ಹಾಕಿ ಹೇಗೆ ಮಾಡ್ತಾರೆ ಅಂತಂದ್ರೆ, ಉಲೂಖಲ ಅಂತಂದ್ರೆ ಒರಳು ಕಲ್ಲು ಅಂತರ್ಥ. ಆ ಒರಳು ಕಲ್ಲಲ್ಲಿ ಧಾನ್ಯಗಳನ್ನ ಹಾಕಿ ಒನಕೆಗಳಿಂದ ಕುಟ್ಟಿ, ಅದು ಇನ್ನೊಮ್ಮೆ ಆ ಧಾನ್ಯಗಳು ಮಣ್ಣಲ್ಲಿ ಬಿದ್ದಾಗ ಅಂಕುರ ಬರಬಾರದು, ಆ ರೀತಿಯಾಗಿ ಕೊಡ್ತಾರೆ. ಹೌದಾ? ನುಚ್ಚು ಮಾಡ್ತಾರೆ. ಧಾನ್ಯಗಳ ವಿಭಾಗ ನುಚ್ಚು. ಧಾನ್ಯಗಳು ವಿಭಾಗವಾದರೆ ಮತ್ತೆ ಅದು ಅಂಕುರ ಬರೋದಿಲ್ಲ. ಹಾಗೆ ಪರಮಾತ್ಮ ಇಂತಹ ದೈತ್ಯರನ್ನ ಅವನಿಗೆ ತೊಂದರೆ ಕೊಡ್ಲಿಕ್ಕೆ ಆಗೋದೇ ಇಲ್ಲ. ಅವನಿಗೆ ತೊಂದರೆ ಕೊಡಬೇಕು ಅಂದ್ರೆ ಅವನ ಭಕ್ತರಿಗೆ ತೊಂದರೆ ಕೊಡಬೇಕಷ್ಟೇ. ಅವನ ಭಕ್ತರಿಗೆ ತೊಂದರೆ ಕೊಟ್ರೆ ಅವನು ತಡ್ಕೊಳ್ಳೋದಿಲ್ಲ. ಈ ರೀತಿಯಾಗಿ ಉಲೂಖಲ ಧಾನ್ಯಗಳ ಒನಕೆಗಳು ಹಣಿವಂದದಲ್ಲಿ ಹೇಗೆ ಅಂಕುರ ಬರದೇ ಇರುವ ಹಾಗೆ ಒನಕೆಗಳು ಆ ಧಾನ್ಯಗಳನ್ನ ಕುಟ್ಟಿ ಪುಡಿ ಮಾಡ್ತದೋ, ಆ ರೀತಿ ಬಿಡದೆ ಸಂಹರಿಪ. ಅಂಥವರಿಗೆ, ಅಂತಹ ದೈತ್ಯರಿಗೆ, ನಮ್ಮ ಶರೀರದ ಹೊರಗಡೆ ಇರುವಂತಹ ದೈತ್ಯರಿಗೂ ಆಯಿತು, ನಮ್ಮ ಅಂತಃಕರಣದಲ್ಲಿ ಕಾಮಕ್ರೋಧಾದಿ ಮೊದಲಾದ ಅರಿಷಡ್ವರ್ಗಗಳನ್ನೂ ಕೂಡ ಪರಮಾತ್ಮ ಕೊಟ್ಟಿ ಹಾಕ್ತಾನೆ. ಹೀಗೆ ಪರಮಾತ್ಮ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಪರಮಾತ್ಮ ಮಾಡೋದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ. ಶ್ರೀಕೃಷ್ಣ. ಧನ್ಯವಾದ. ನಮಸ್ಕಾರ. ಧನ್ಯವಾದ.